ವೆಲ್ಕಮ್ ಬ್ಯಾಕ್. ಮುಖ್ಯ ರಸ್ತೆ ಬಿಟ್ಟು ಗಲ್ಲಿಯಲ್ಲಿ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಬಿಎಂಟಿಸಿ ಬಸ್ ವಾಹನಗಳಿಂದ ನೆಮ್ಮದಿಯನ್ನ ಕಳ್ಕೊಂಡಿದ್ದಾರೆ ಜನ. ಸುಂಕದಕಟ್ಟೆಯ ಹೊಯ್ಸಳ ನಗರ ನಿವಾಸಿಗಳು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಶಾರ್ಟ್ಕಟ್ ಅಂತ ಮುಖ್ಯ ರಸ್ತೆಯನ್ನ ಬಿಟ್ಟು ಇಲ್ಲಿ ವಾಹನಗಳು ಬಸ್ ಓಡಾಟ ಮಾಡ್ತಾ ಇರೋದು ಗಲ್ಲಿಯಲ್ಲಿ. ಮನೆ ಮುಂದೆ ವಾಹನ ಸಂಚಾರದಿಂದ ಧೂಳಾಗ್ತಾ ಇದೆ, ಹೊಗೆ ಆಗ್ತಾ ಇದೆ. ಇದರಿಂದಾಗಿ ಜನರು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಿದ್ದಾರೆ. ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಜನ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಧೂಳಿನಿಂದ ಈಗ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನ. ಅಧಿಕಾರಿಗಳು, ಶಾಸಕರಿಗೆ ಎಷ್ಟೇ ಮನವಿ ಮಾಡಿದ್ರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಪರಿಹಾರ ಕೊಡಿ ಅಂತ ಹೇಳಿದ್ರು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಜನ. ಬಸ್ ರೂಟ್ನಲ್ಲಿ ದುರಸ್ತಿ ಕೆಲಸ ಆಗ್ತಿರೋದ್ರಿಂದ ಗಲ್ಲಿಗಳಲ್ಲಿ ಬಸ್ ಸಂಚಾರ ಮಾಡ್ತಾ ಇದೆ. ಸುಂಕದಕಟ್ಟೆಯಿಂದ ಹೆಗ್ಗನಹಳ್ಳಿ ರಸ್ತೆ ಕಾಮಗಾರಿ ನಿಂತಿದೆ. ಸರ್ಕಾರದಿಂದ ಜಾಗದ ಮಾಲೀಕರಿಗೆ ಪರಿಹಾರ ಕೊಡದ ಹಿನ್ನೆಲೆಯಲ್ಲಿ ಕಾಮಗಾರಿ ಮಾಡೋದಕ್ಕೆ ಜಾಗದ ಮಾಲೀಕರು ಬಿಡ್ತಾ ಇಲ್ಲ. ಬಸ್ಗಳ ಓಡಾಟಕ್ಕೆ ಪರ್ಯಾಯ ರಸ್ತೆಯ ಅಂದ್ರೆ ಮಹದೇಶ್ವರ ನಗರದ ಮೂಲಕ ಇದೆ. ಆ ರಸ್ತೆ ಮೂಲಕ ಬಸ್ಗಳು ಓಡಾಟವನ್ನು ನಡೆಸದೆ ಹೊಯ್ಸಳ ನಗರದ ಗಲ್ಲಿಯಲ್ಲಿ ಓಡಾಟವನ್ನ ಮಾಡ್ತಾ ಇದೆ. ಆ ರಸ್ತೆಯ ಸ್ಥಿತಿ ಹೇಗಿದೆ, ಜನರ ಸಂಕಷ್ಟ ಏನು ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 71 ಹೆಗ್ನಳ್ಳಿ ವಾರ್ಡ್ನ ಒಂದು ಹೊಯ್ಸಳ ನಗರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹೊಯ್ಸಳ ನಗರದ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿನ ನಿವಾಸಿಗಳಿಗೆ ಕಳೆದ 6 ತಿಂಗಳಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಆ ಸಮಸ್ಯೆಗೆ ಕಾರಣ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬರ್ತಾ ಇರುವಂತಹ ಬಿಎಂಟಿಸಿ ಬಸ್ಗಳಾಗಿರ್ಬೋದು, ಜೊತೆಗೆ ಇದೇ ರಸ್ತೆಯಲ್ಲಿ ಓಡಾಟ ಮಾಡುವಂತಹ ದೊಡ್ಡ ದೊಡ್ಡ ಲಾರಿಗಳು, 10 ವೀಲರ್ 16 ವೀಲರ್ ವಾಹನಗಳು ಕೂಡ ಈ ರಸ್ತೆಯಲ್ಲಿ ಓಡಾಟವನ್ನ ಮಾಡೋದಕ್ಕೆ ಒಂದು ಕಳೆದ 6 ತಿಂಗಳಿಂದ ಶುರು ಮಾಡ್ಕೊಂಡಿದೆ. ಇದು ಇಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾವ ರೀತಿ ಅಂತಂದ್ರೆ, ಮೊದಲೇ ನೋಡ್ತಾ ಇರ್ಬೋದು, ಕೇವಲ ಒಂದು 8 ಅಡಿಯಷ್ಟು ಅಗಲದ ಚಿಕ್ಕ ರಸ್ತೆ ಇದು. ಈ ರಸ್ತೆಯಲ್ಲಿ ಮುಂಚೆ ಯಾವುದೇ ರೀತಿಯಾದಂತಹ ಗೂಡ್ಸ್ ವೆಹಿಕಲ್ಗಳು, ಬಿಎಂಟಿಸಿಗಳು, ಲಾರಿಗಳು ಯಾವ ಓಡಾಡ್ತಿರ್ಲಿಲ್ಲ. ಆದ್ರೆ 6 ತಿಂಗಳಿಂದ ಇಲ್ಲಿ ಓಡಾಟವನ್ನ ಮಾಡ್ತಿದೆ. ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ರಸ್ತೆ ಇದೆ, ಆ ರಸ್ತೆಯ ಒಂದು ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಆಲ್ಟರ್ನೇಟಿವ್ ರೂಟ್ ಆಗಿ ಮಹದೇಶ್ವರ ನಗರ ಅಂತ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಓಡಾಟ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಆದ್ರೆ ಅದು ದೂರ ಆಗುತ್ತೆ. ಜೊತೆಗೆ ಅಲ್ಲಿನ ನಿವಾಸಿಗಳು ಅಬ್ಜೆಕ್ಷನ್, ರಸ್ತೆ ದೊಡ್ಡದಾಗಿದ್ರು ಕೂಡ ಅಲ್ಲಿನ ನಿವಾಸಿಗಳು ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಅಂತೇಳಿ ಈ ಒಂದು ಕಿರಿದಾದ ರಸ್ತೆಯಲ್ಲಿ ಓಡಾಟವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದ್ರೆ ನೋಡಿ, ಒಂದು ಬಿಎಂಟಿಸಿ ಬಸ್ ಬರ್ತಿದೆ, ಕೇವಲ ಆ ಕಡೆಯಿಂದ ಬರೋದಲ್ಲ, ಈ ಕಡೆಯಿಂದಲೂ ಕೂಡ ಬಸ್ಗಳು, ಲಾರಿಗಳು ಓಡಾಟ ಮಾಡ್ತಾ ಇದೆ. ಒಂದು ಬಸ್ ಬಂದ್ರೆ ನೋಡಿ, ಈಗ ಟ್ರಾಫಿಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಕ್ಕದ ರೂಟ್ ಏನು ಮಹದೇಶ್ವರ ನಗರ ರೂಟ್ಗೆ ಈಗ ಹೋಗಿದೆ. ಅದನ್ನ ಹೊರತುಪಡಿಸಿದ್ರೆ ಎನಿ ಟೈಮ್ ಇಲ್ಲೇ ವಾಹನಗಳು ಓಡಾಟವನ್ನ ಮಾಡ್ತವೆ. ಸುಮಾರು ಒಂದು 500 ಮೀಟರ್ ಇದೆ ಇಲ್ಲಿ ತುಂಬಾ ಚಿಕ್ಕದಾದ ರಸ್ತೆ, ಜೊತೆಗೆ ಟಾಯ್ಲೆಟ್ನ ಒಂದು ಮ್ಯಾನ್ ಹೋಲ್ ಕೂಡ ಇಲ್ಲೇ ಇರುವಂತದ್ದು. ಸೊ ಇದು ಕೂಡ ಬಸ್ಗಳು, ಲಾರಿಗಳು ಓಡಾಟವನ್ನು ಮಾಡಿ ಅದು ಕೂಡ ಹಾಳಾಗ್ತಾ ಇದೆ. ಜೊತೆಗೆ ಪಕ್ಕದಲ್ಲೇ ಲೈಟ್ ಕಂಬ ಇದೆ, ಈ ಲೈಟ್ ಕಂಬಕ್ಕೂ ಕೂಡ ಬಸ್ಗಳು ಟಚ್ ಆಗ್ತವೆ. ಪಕ್ಕದಲ್ಲೇ ಮನೆಗಳಿದೆ, ಜೊತೆಗೆ ಸಾಕಷ್ಟು ಧೂಳಿದೆ. ಈಗ ನೋಡಿ, ಲೈಟ್ ಕಂಬಕ್ಕೆ ಟಚ್ ಆಗಿ ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಲೈಟ್ ಕಂಬದಲ್ಲಿರುವಂತಹ ಕೆಲವು ಎಕ್ವಿಪ್ಮೆಂಟ್ಸ್ಗಳೆಲ್ಲವೂ ಕೂಡ ಜಖಮ್ ಆಗಿದೆ. ಒಂದು ವೇಳೆ ಏನಾದ್ರು ಬಸ್ ಟಚ್ ಆಗಿ ಆ ಬಸ್ಗೆ ಏನಾದ್ರು ಕರೆಂಟ್ ಹಿಡಿದ್ರೆ ಬಸ್ನಲ್ಲಿರುವಂತವ್ರಿಗೂ ತೊಂದರೆ, ಕಂಬ ಏನಾದ್ರು ಬಿತ್ತು ಅಂತಂದ್ರೆ ಪಕ್ಕದಲ್ಲಿರುವಂತಹ ನಿವಾಸಿಗಳಿಗೂ ಕೂಡ ತೊಂದರೆ. ಹೀಗಾಗಿ ನಿವಾಸಿಗಳು ಒಂದು ಬಸ್ಸು, ಒಂದು ಲಾರಿ ಬಂತು ಅಂತಂದ್ರೆ ತಮ್ಮ ಮನೆಯ ಕೆಲಸ ಕಾರ್ಯಗಳೆಲ್ಲವನ್ನ ಕೂಡ ಬಿಟ್ಟು ಅವರಿಗೆ ಬಂದು ಇಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡುವಂಥದ್ದು, ರೂಟ್ ಹೇಳುವಂಥದ್ದು, ಅಥವಾ ಹೀಗೋ ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಒಂದು ಬಸ್ ಬಂತು ಅಂತಂದ್ರೆ, ಒಂದು ಲಾರಿ ಬಂತು ಅಂತಂದ್ರೆ ಮತ್ತೊಂದು ವಾಹನ ಓಡಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ಕೂಡ ಸರಿಯಾಗಿ ಈ ನಮ್ಮ ಸಮಸ್ಯೆನ ಅರ್ಥಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18.